ಎಲ್ರಿಗೂ ನಮಸ್ಕಾರ. ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಒಂದು ಕುತೂಹಲದ ಕಿಡಿ ಹಚ್ಚೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಒಂದು ಚಿಕ್ಕ ಪಯಣ ಶುರು ಮಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ಐಸಾಕ್ ನ್ಯೂಟನ್ ಅನ್ನೋರು ಆ ಸೇಬು ಮೇಲಕ್ಕೆ ಹೋಗದೆ ಕೆಳಗೆ ಯಾಕೆ ಬಿತ್ತು ಅಂತ ಕೇಳ್ದೆ ಹೋಗಿದ್ರೆ ಗುರುತ್ವಾಕರ್ಷಣೆ ಬಗ್ಗೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಅಲ್ವಾ? ಹೌದು, ಒಂದು ಚಿಕ್ಕ ಪ್ರಶ್ನೆಗೆ ಇಡೀ ಜಗತ್ತನ್ನೇ ಬದಲಾಯಿಸೋ ಶಕ್ತಿಯಿದೆ. ಸರಿ, ಹಾಗಾದ್ರೆ ಮಕ್ಕಳಲ್ಲಿ ಈ ಕುತೂಹಲದ ಕಿಡಿಯನ್ನು ಹೊತ್ಸೋದು ಹೇಗೆ? ಅದಕ್ಕೂ ಮುಂಚೆ ವಿಜ್ಞಾನದ ವಿಷಯದಲ್ಲಿ ಕುತೂಹಲ ಅಂದ್ರೆ ನಿಜವಾಗಿಯೂ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ನೋಡಿ, ವಿಜ್ಞಾನದ ಕುತೂಹಲ ಅಂದ್ರೆ ಸುಮ್ಮನೆ ಏನೋ ಒಂದಿಷ್ಟು ವಿಷಯಗಳನ್ನ ಬಾಯ್ಪಾಠ ಮಾಡೋದಲ್ಲ. ಬದಲಿಗೆ ನಮ್ಮ ಸುತ್ತಮುತ್ತ ಇರೋ ಈ ಪ್ರಪಂಚ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋ ಒಂದು ಆಳವಾದ ಆಸಕ್ತಿ. ಇದು ಹೀಗೆ ಯಾಕೆ ಮತ್ತೆ ಇದು ಹೀಗೆ ಆಗೋಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಗಳೇ ಈ ಕುತೂಹಲದ ನಿಜವಾದ ಬೇರು. ಕುತೂಹಲವನ್ನ ಬೆಳೆಸೋದ್ರಲ್ಲಿ ಮೊದಲನೇ ಹೆಜ್ಜೆ ಯಾವುದು? ಅದುವೇ ಪ್ರಶ್ನೆಗಳನ್ನ ಕೇಳೋಕೆ ಒಂದು ಒಳ್ಳೆ ವಾತಾವರಣವನ್ನ ಸೃಷ್ಟಿ ಮಾಡೋದು. ಮಕ್ಕಳಿಗೆ ತಾನು ಕೇಳೋ ಯಾವುದೇ ಪ್ರಶ್ನೆ ದಡ್ಡತನದ್ದು ಅಲ್ಲ ಅಂತ ಅನಿಸ್ಬೇಕು. ಯಾಕಂದ್ರೆ ಅನ್ವೇಷಣೆ ನಿಜವಾದ ಪಯಣ ಶುರುವಾಗೋದೇ ಇಲ್ಲಿಂದ. ನೋಡಿ, ಸ್ವತಃ ಆಲ್ಬರ್ಟ್ ಐನ್ಸ್ಟೈನ್ ಅವರೇ ಹೇಳಿದ್ದಾರೆ, ಪ್ರಶ್ನಿಸೋದನ್ನ ನಿಲ್ಲಿಸಬಾರ್ದು, ಅದೇ ಮುಖ್ಯವಾದ ವಿಷಯ ಅಂತ. ಕುತೂಹಲ ಅನ್ನೋದು ಸುಮ್ಮನೆ ಇರೋದಿಲ್ಲ, ಅದಕ್ಕೊಂದು ಕಾರಣ ಇರುತ್ತೆ. ವಿಜ್ಞಾನದ ಪ್ರತಿಯೊಂದು ದೊಡ್ಡ ಆವಿಷ್ಕಾರದ ಹಿಂದೆ ಒಂದು ಬಲವಾದ ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಿದ್ರೆ ಈ ಪ್ರಶ್ನೆ ಕೇಳೋ ಮನಸ್ಸನ್ನ ಬೆಳೆಸೋದು ಹೇಗೆ? ಇಲ್ಲೊಂದಿಷ್ಟು ಸಿಂಪಲ್ ಟಿಪ್ಸ್ ಇದೆ. ಮೊದಲನೇದಾಗಿ, ಮಕ್ಕಳು ಎಷ್ಟೇ ಸರಳವಾದ ಪ್ರಶ್ನೆ ಕೇಳಿದ್ರೂ ಅದನ್ನ ಗಮನ ಕೊಟ್ಟು ಕೇಳಿ. ಕೆಲವೊಮ್ಮೆ ಉತ್ತರ ಗೊತ್ತಿಲ್ವಾ? ಪರವಾಗಿಲ್ಲ, ನಂಗೂ ಗೊತ್ತಿಲ್ಲ, ಬಾ ಇಬ್ರು ಸೇರಿ ಕಂಡ್ಹಿಡಿಯೋಣ ಅನ್ನೋ ಮಾತಿದೆಯಲ್ಲ, ಅದು ಕಲಿಯೋ ಪ್ರಕ್ರಿಯೆಯನ್ನೇ ಒಂದು ಸಾಹಸವನ್ನಾಗಿ ಮಾಡ್ಬಿಡುತ್ತೆ. ಉತ್ತರಕ್ಕಿಂತ ಹೆಚ್ಚಾಗಿ ಅವರು ಪ್ರಶ್ನೆ ಕೇಳಿದಕ್ಕೆ ಪ್ರಶಂಸೆ ಮಾಡಿ. ಇದು ಅವರನ್ನು ಇನ್ನಷ್ಟು ಯೋಚನೆ ಮಾಡಕ್ಕೆ ಪ್ರೇರೇಪಿಸುತ್ತೆ. ಸರಿ, ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ವಿ. ಈಗ ಮುಂದೇನೋ? ಮುಂದಿನ ಹೆಜ್ಜೆ ಉತ್ತರಗಳನ್ನ ಬರೀ ತಲೆಯಲ್ಲಿ ಹುಡುಕೋದಲ್ಲ, ಬದಲಿಗೆ ನಮ್ಮ ಕೈಯಾರೆ ಮಾಡಿ ನೋಡೋದು. ಅಂದ್ರೆ ಥಿಯರಿಯಿಂದ ಪ್ರಾಕ್ಟಿಕಲ್ಗೆ ಜಿಗಿಯೋದು. ಪುಸ್ತಕದಲ್ಲಿ ಓದೋದು ಅಥವಾ ವಿಡಿಯೋ ನೋಡೋದು ಜ್ಞಾನದ ಒಂದು ಭಾಗ ಅಷ್ಟೇ. ಆದರೆ ಒಂದು ಕಾನ್ಸೆಪ್ಟನ್ನ ಸ್ವತಃ ಮಾಡಿ ನೋಡಿದಾಗ ಆ ಅನುಭವ ನಮ್ಮ ತಲೆಯಲ್ಲಿ ಅಚ್ಚಳಿಯದೆ ಉಳಿದುಬಿಡುತ್ತೆ. ಕಲಿಯೋಕೆ ಇದಕ್ಕಿಂತ ಒಳ್ಳೆ ದಾರಿ ಇನ್ನೊಂದಿಲ್ಲ. ಅನುಭವದಿಂದ ಕಲಿಯೋದೇ ಬೆಸ್ಟ್. ಉದಾಹರಣೆಗೆ, ಮನೆಯಲ್ಲೇ ಮಾಡಬಹುದಾದ ಈ ಸಿಂಪಲ್ ಪ್ರಯೋಗ ನೋಡಿ. ಕೆಂಪು ಎಲೆಕೋಸಿನ ರಸ ತೆಗೆದು ಅದಕ್ಕೆ ಸ್ವಲ್ಪ ನಿಂಬೆ ರಸ ಅಂದ್ರೆ ಆಸಿಡ್ ಹಾಕಿದ ತಕ್ಷಣ ಅದರ ಬಣ್ಣ ಬದಲಾಗುತ್ತೆ. ವಾವ್! ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಅಂದ್ರೆ ಬೇಸ್ ಹಾಕಿದ್ರೆ ಅದು ಇನ್ನೊಂದು ಬಣ್ಣಕ್ಕೆ ತಿರುಗುತ್ತೆ. ಇದು ಆಸಿಡ್ ಮತ್ತು ಬೇಸ್ ಹೇಗೆ ಕೆಲಸ ಮಾಡ್ತವೆ ಅಂತ ತಿಳಿಯೋಕೆ ಒಂದು ಮಜಾವಾದ ದಾರಿ ಅಲ್ವಾ? ವಿಜ್ಞಾನ ಕಲಿಯೋಕೆ ಯಾವಾಗ್ಲೂ ದೊಡ್ಡ ಲ್ಯಾಬ್ಗೆ ಹೋಗ್ಬೇಕು ಅಂತ ಏನಿಲ್ಲ ಗೊತ್ತಾ? ನಮ್ಮ ಮೂರನೇ ಹಂತ ವಿಜ್ಞಾನವನ್ನ ನಮ್ಮ ಅಡುಗೆ ಮನೆ, ಹಿತ್ತಿಲು, ಹೀಗೆ ನಮ್ಮ ದೈನಂದಿನ ಜೀವನದಲ್ಲೇ ಗುರುತಿಸೋದು. ನಮ್ಮ ಅಡುಗೆ ಮನೆ ಇದೆಯಲ್ಲ, ಅದೇ ಒಂದು ಮಿನಿ ಸೈನ್ಸ್ ಲ್ಯಾಬ್. ಯೋಚಿಸಿ ನೋಡಿ, ಹಾಲಿಗೆ ಹೆಪ್ಪು ಹಾಕಿ ಮೊಸರು ಮಾಡೋದು ಫರ್ಮೆಂಟೇಷನ್ ಅನ್ನೋ ವೈಜ್ಞಾನಿಕ ಪ್ರಕ್ರಿಯೆ. ದೋಸೆ ಹಿಟ್ಟು ಉಬ್ಬೋದರ ಹಿಂದೆ ಈಸ್ಟ್ ಅನ್ನೋ ಸೂಕ್ಷ್ಮಾಣುಜೀವಿ ಇಂಗಾಲದ ಡೈಆಕ್ಸೈಡ್ ಗ್ಯಾಸ್ ಬಿಡೋದೇ ಕಾರಣ. ನೀರು ಕುದಿಯೋದು ಸ್ಥಿತಿ ಬದಲಾವಣೆ ಅನ್ನೋ ಅದ್ಭುತ. ಅಂದ್ರೆ ಲಿಕ್ವಿಡ್ ಸ್ಟೇಟ್ನಲ್ಲಿದ್ದ ನೀರು ಗ್ಯಾಸ್ ಸ್ಟೇಟ್ಗೆ ಅಂದ್ರೆ ಹಬೆಗೆ ಬದಲಾಗೋದು. ವಿಜ್ಞಾನ ಎಲ್ಲೆಲ್ಲೂ ಇದೆ. ಹೌದು, ಸಾಮಾನ್ಯವಾಗಿ ವಿಜ್ಞಾನ ಅಂತ ತಕ್ಷಣ ನಮ್ಮ ತಲೆಗೆ ಬರೋದೇನು? ದೊಡ್ಡ ದೊಡ್ಡ ಲ್ಯಾಬ್ಗಳು, ಟೆಸ್ಟ್ ಟ್ಯೂಬ್ಗಳು, ಮೈಕ್ರೋಸ್ಕೋಪ್ಗಳು. ಆದರೆ ನಿಜವಾದ ವಿಜ್ಞಾನ ನಮ್ಮ ಸುತ್ತಮುತ್ತ, ನಮ್ಮ ದಿನಬಳಕೆ ವಸ್ತುಗಳಲ್ಲೇ ಅಡಗಿದೆ. ಅದನ್ನ ಗುರುತಿಸೋ ಕಣ್ಣುಗಳನ್ನ ನಾವು ಬೆಳೆಸ್ಕೊಳ್ಬೇಕಷ್ಟೇ. ಸೊ ಕೊನೆಯದಾಗಿ, ನಾವು ಇಲ್ಲಿವರೆಗೆ ಮಾತಾಡಿದ ಈ ಎಲ್ಲಾ ಹಂತಗಳ ಮುಖ್ಯ ಗುರಿ ಏನು? ಕೇವಲ ಸೈನ್ಸ್ ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ತಗೊಳ್ಳೋದು ಮಾತ್ರನಾ? ಖಂಡಿತ ಇಲ್ಲ. ಬದಲಿಗೆ ಜೀವನ ಪೂರ್ತಿ ಕಲಿಯೋ, ಪ್ರಶ್ನಿಸೋ ಮತ್ತು ಅನ್ವೇಷಣೆ ಮಾಡೋ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳೋದು. ಒಂದು ಮಾತು ಯಾವಾಗ್ಲೂ ನೆನ್ಪಲ್ಲಿರ್ಬೇಕು: ಕುತೂಹಲ ಅನ್ನೋದು ಒಂದು ಡೆಸ್ಟಿನೇಷನ್ ಅಲ್ಲ, ಅದೊಂದು ಯಾವತ್ತೂ ಮುಗಿಯದ ಅದ್ಭುತ ಜರ್ನಿ. ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದ ತಕ್ಷಣ ಅದು ಇನ್ನಷ್ಟು ಹೊಸ ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ನಿರಂತರವಾಗಿ ಕಲಿಯುತ್ತಾ ಸಾಗೋದ್ರಲ್ಲೇ ಒಂದು ಸೌಂದರ್ಯ ಇದೆ. ಹಾಗಾದ್ರೆ ಈ ಜಗತ್ತಿನ ವಿಸ್ಮಯಗಳನ್ನ ಅನ್ವೇಷಣೆ ಮಾಡೋಕೆ ಸಿದ್ಧರಿರುವ ಪ್ರತಿಯೊಬ್ಬರಿಗೂ ನನ್ನದೊಂದು ಪ್ರಶ್ನೆ: ನಿಮ್ಮ ಮುಂದಿನ ಅನ್ವೇಷಣೆ ಯಾವುದಾಗಿರುತ್ತೆ? ಯೋಚನೆ ಮಾಡ್ತಾ ಇರಿ, ಪ್ರಶ್ನೆ ಕೇಳ್ತಾ ಇರಿ ಮತ್ತು ಕಲಿಯುತ್ತಾ ಇರಿ.